ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಮುಂದೆ ಶೋ ಮಾಡ್ತಾ ಇದ್ದೀನಿ. ಸೊ ಈ ಸ್ಕ್ಯಾನ್ ರಿಪೋರ್ಟ್ ಬಂದು ಬೇಬಿ ಬಾಯ್. ಸೊ ನನ್ನ ಮೊದಲನೇ ಮಗು ಬಾಯ್ ಆಗಿತ್ತು. ಸೊ ಅದ್ರದ್ದು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಪೋಸ್ಟಿಯರಿಯರ್ ಇದ್ರೇನೋ ಆ್ಯಂಟೀರಿಯರ್ ಇದ್ರೇನೋ. ಸೊ ಈ ಥರ ಒಂದೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ಬಾಯ್ ಮತ್ತು ಗರ್ಲ್ ಅಂತ ತಿಳ್ಕೊಳ್ಳೋದು ಹೆಂಗೆ, ಅದೆಲ್ಲ ನಾವು ಮೆಡಿಕಲಲ್ಲಿ ಇದನ್ನೆಲ್ಲ ನೋಡಿಬಿಟ್ಟು ನಮಗೆ ಪ್ರೂವ್ ಮಾಡ್ಕೊಳ್ಳೋಕ್ಕಾಗುತ್ತಾ ಅನ್ನೋದು ಎಲ್ಲ ಪ್ರೆಗ್ನೆಂಟ್ ಆಗಿರೋರಿಗೂ ಕೂಡ ಕಾಮನ್, ಅದು ಒಂಥರ ಕ್ವಶ್ಚನ್ ಆಗಿರುತ್ತೆ. ಸೊ ಬನ್ನಿ, ಆಗಿದ್ರೆ ಈ ವಿಡಿಯೋದಲ್ಲಿ ಬೇಬಿ ಬಾಯ್ದು ಸ್ಕ್ಯಾನ್ ರಿಪೋರ್ಟ್ ಯಾವ ಥರ ಇದೆ ಆ್ಯಂಡ್ ಅದು ಈ ಮೀನ್ಸ್ ಈಗ ಒಂದೊಂದು ಈ ಥರದ್ದೆಲ್ಲ ಸೇಮ್ ಇದ್ರೆ ಅದು ಬಾಯ ತಪ್ಪದೆ ಗರ್ಲ, ಅದೆಲ್ಲ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾನು ಬಂದು KR ನಗರಲ್ಲಿ ನಾನು ಫಸ್ಟ್ ಪ್ರೆಗ್ನೆನ್ಸಿಯಿಂದ ನಾನು ಚೆಕಪ್ ಮಾಡಿಸ್ಕೊತಾ ಇದ್ದಿದ್ದು. ಸೊ ಅದು ಬಂದು ಭಾರತಿರಾಜ್ ಅಂತ ಡಾಕ್ಟರ್ ಹತ್ರ ನಾನು ಫಸ್ಟ್ ಪ್ರೆಗ್ನೆನ್ಸಿ ನಾನು ತೋರಿಸ್ಕೊತಾ ಇದ್ದಿದ್ದು. ಹಾಗಾಗಿ ಸ್ಕ್ಯಾನಿಂಗ್ ಎಲ್ಲನೂ ಕೂಡ ನಾನು KR ನಗರಲ್ಲೇ ಮಾಡಿಸ್ಕೊಂಡ್ರಿಂದ ನನಗೆ ಅವ್ರು ಸಜೆಸ್ಟ್ ಮಾಡಿದ್ದು ಅರ್ಕಾ ಡಯಾಗ್ನೋಸ್ಟಿಕ್ಸು. ಸೊ ಬನ್ನಿ, ಆಗಿದ್ದರೆ ನಾನು ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಸೊ ನಂದು ರಿಪೋರ್ಟ್ ಡೇಟ್ ಬಂದು ನಾನು ಮಾಡಿಸಿರೋದು 3/12/2020. ಸೊ ಆಗ ನನಗೆ 3 months ಆಗಿತ್ತು. ಸೊ ಫಸ್ಟು ನಮಗೆ 1.5 months ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ ಅವರು, ಬಿಕಾಸ್ ಜಾಸ್ತಿ ಆ ಥರ ಮಾಡಿಸ್ಬಾರ್ದು, ಒಟ್ಟಿಗೆ 3 months ಮಾಡಿಸೋಣ ಅಂತ ಹೇಳಿ ಅವರು ನನಗೆ ಸ್ಕ್ಯಾನ್ನ ಮಾಡಿಸಿದ್ರು. ಸೊ ಈ ಸ್ಕ್ಯಾನ್ ರಿಪೋರ್ಟಲ್ಲಿ ನಿಮಗೆ ಅಷ್ಟು ಡೀಟೇಲಿಂಗ್ ಆಗಿ ಏನೂ ಇರೋದಿಲ್ಲ. ಸೊ ಮೇನ್ ಪಾಯಿಂಟ್ಸ್ ಮಾತ್ರ ಇರುತ್ತೆ. ಲೈಕ್ ಈಗ ಕಾರ್ಡಿಯಾರಿಕ್ ಪಲ್ಸೇಷನ್ ವೆಲ್ ವಿಜುವಲೈಸ್ ಅಂದರೆ ಮಗು ಒಳಗಡೆ ಕಾರ್ಡಿಯರ್ ಮತ್ತು CRL ಮೆಜರ್ ಎಷ್ಟಿದೆ. ಈಗ ನನಗೆ ಪಾಪುಗೆ 3 monthsಲ್ಲಿ 1.7 cm ಇತ್ತು. CRL ಅಂದರೆ ಕ್ರೌನ್ ರಮ್ ಲೆಂತ್, ಅಂದರೆ ಟಾಪ್ ಟು ಬಾಟಮ್ ಎಷ್ಟುದ್ದ ಇದೆ ಮಗು ಅನ್ನೋದನ್ನ ನಾವು ಇಲ್ಲಿ CRL ಅಂತ ನೋಡ್ಬೋದು. ಸೊ ಅದು ಬಂದು ನನಗೆ 3rd monthಗೆ 1.7 cm ಅಷ್ಟೇ ಇತ್ತು. ಅದು 7 week 1 dayಗೆ ನನಗೆ ಅಷ್ಟಿತ್ತು. ಮತ್ತು ಸರ್ವಿಕಲ್ ಲೆಂತ್ ಬಂದು 3 cm ಇತ್ತು, ಅದು ಕೂಡ ನಾರ್ಮಲ್ ಆಗಿತ್ತು. ದೆನ್ ಇಂಟರ್ನಲ್ OS ಆ್ಯಂಡ್ ಕೆನಲ್ ಆರ್ ಕ್ಲೋಸ್ಡ್. ನಂಗೆ ಬಂದು ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಅನ್ನೋದು ಬಂದಿದ್ದು 21/7/2021ಗೆ ಇತ್ತು, ಅಕಾರ್ಡಿಂಗ್ ಟು USG ಮೆಷರ್ಮೆಂಟು. ದೆನ್ ಎವಿಡೆನ್ಸ್ ಆಫ್ ಕಾರ್ಪಸ್ ಲಿಟಿಲ್ ಸಿಸ್ಟ್ ನೋಟೆಡ್ ಇನ್ ದಿ ರೈಟ್ ಓವರಿ ಮೆಷರಿಂಗ್ ಅದೆಷ್ಟಿತ್ತು ಅಂತ ಹೇಳಿದ್ರೆ 2.6 into 1.9 cm ಇತ್ತು. ಇನ್ನಲ್ಲಿ ಇಂಪ್ರೆಷನಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಮೀನ್ಸ್ ನಾವು ಕನ್ಸ್ಯೂಮ್ ಅಂತ ನಮಗೆ ಗೊತ್ತಾದಾಗ ಒಳಗಡೆ ಬೇಬಿ ಟ್ವಿನ್ಸ್ ಇದೆಯೋ ಅಥವಾ ಸಿಂಗಲ್ ಇದೆಯೋ ಅನ್ನೋದು ನಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಸೊ ಈಗ ಇಂಪ್ರೆಷನಲ್ಲಿ ಸಿಂಗಲ್ ಲೈವ್ ಇಂಟ್ರಾಯೂಟ್ರೈನ್ ಪ್ರೆಗ್ನೆನ್ಸಿ ಆಫ್ GA 7 weeks 1 day, ಅಂದರೆ ಫೈನಲಿ ಒಂದು ಬೇಬಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಬನ್ನಿ ಸ್ಕ್ಯಾನ್ ರಿಪೋರ್ಟ್ ಯಾವ ರೀತಿ ನೋಡೋಣ. ಸೊ ಇದೇ ಸ್ಕ್ಯಾನ್ ರಿಪೋರ್ಟು. ನಮಗೆ ಇಲ್ಲಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ, ಬಟ್ ಇಲ್ಲಿ ಇದೆಯಲ್ಲ, ಐ ಥಿಂಕ್ ಇದೇ ನಮಗೆ ಬೇಬಿ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇಷ್ಟೇ ಕ್ಲಿಯರಾಗಿ ಕೊಟ್ಟಿರೋದು. ದೆನ್ ಇಲ್ಲಿ ಕೊಟ್ಟಿರ್ತಾರೆ ನಮಗೆ ಮೀನ್ಸ್ ಏನೇನು ಡೀಟೇಲ್ಸು ಅನ್ನೋದೆಲ್ಲ ಕೊಟ್ಟಿರ್ತಾರೆ, ಬಟ್ ನಮಗೆ ಇದೆಲ್ಲ ಅಷ್ಟು ಅರ್ಥ ಆಗೋದಿಲ್ಲ. ಸೊ ನೋಡಿ, ಸೊ ಇದು ಬಂದು 3rd month ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರುತ್ತೆ. ಸೊ ಬನ್ನಿ ಈಗ 5th month ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ನಾನು ಸೇಮ್ ಡಾಕ್ಟರ್ ಹತ್ರನೇ ತೋರಿಸ್ಕೊತಾ ಇದ್ದಿದ್ದು, ಬಟ್ ಅವ್ರು ನನಗೆ ನೆಕ್ಸ್ಟ್ ಸಜೆಸ್ಟ್ ಮಾಡಿದ್ದು ಹುಣಸೂರು ಡಯಾಗ್ನೋಸ್ಟಿಕ್ ಸೆಂಟರ್, ಅಂದರೆ KR ನಗರದಲ್ಲೇ ಇರೋಂಥ ಹುಣಸೂರು ಡಯಾಗ್ನೋಸ್ಟಿಕ್ ಸೆಂಟರ್. ಸೊ ಇದು ಬಂದು ಟ್ರೈಮಿಸ್ಟರ್ ಅನಾಮಲಿ ಸ್ಕ್ಯಾನ್ ಆಗಿರುತ್ತೆ. ನನಗೆ ಮೊದಲನೇ ಪಾಪುಲಿ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಏನು ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟು 3rd month ಆದ ತಕ್ಷಣ 5th month ನಮಗೆ ಸ್ಕ್ಯಾನ್ ಮಾಡಿಸಿದ್ರು. ಸೊ ಇದು ಮಾಡಿಸಿದ್ದು ಬಂದು ಹುಣಸೂರು ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ. ಸೊ ಇದ್ರದ್ದು ಡೇಟ್ ಬಂದು 12/3/2021 ಆಗಿರುತ್ತೆ. ಸೊ ಬನ್ನಿ ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಮತ್ತೆ ನೋಡಿ, ಪ್ಲೆಸೆಂಟಾ ಯಾವುದಿದೆ ಅಂತ ಹೇಳೋದು. ಸೊ ಇಲ್ಲಿ ಬಂದು ಪ್ಲೆಸೆಂಟಾ ಪೊಸಿಷನ್ ಬಂದು ಪೋಸ್ಟೀರಿಯರ್ ಇದೆ, ಗ್ರೇಡ್ 1 ಮೆಚುರಿಟಿ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಪೋಸ್ಟೀರಿಯರ್ ಮತ್ತು ಆ್ಯಂಟೀರಿಯರ್ ಏನು ಅಂತ ಹೇಳಿದ್ರೆ, ಸೊ ಇದು ಪೋಸ್ಟೀರಿಯರ್ ಅಂತ ಬಂದರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಇದು ತಾಯಿಯ ಹೊಟ್ಟೆ ಭಾಗ ಆಗಿರುತ್ತೆ ಆಯಿತಾ. ಇದು ಫ್ರಂಟ್ ಆಗಿರುತ್ತೆ, ಇದು ಬ್ಯಾಕ್ ಆಗಿರುತ್ತೆ. ಮಗು ಫೇಸು ಬ್ಯಾಕ್ ಕಡೆ ಟರ್ನ್ ಆಗಿರುತ್ತೆ. ಸೊ ಇದನ್ನ ಪೋಸ್ಟೀರಿಯರ್ ಅಂತ ಹೇಳ್ತೀವಿ. ಮಗು ಫೇಸ್ ಫ್ರಂಟ್ ಕಡೆ ಟರ್ನ್ ಆಗಿರೋ ಇದನ್ನ ಆ್ಯಂಟೀರಿಯರ್ ಅಂತ ಹೇಳ್ತೀವಿ. ಸೊ ಈಗ ಬಂದು
ಪ್ಲೆಸೆಂಟಲ್ ಪೊಸಿಷನ್ ಬಂದು ಪೋಸ್ಟೀರಿಯರ್ ಇದೆ ನನಗೆ. ಇನ್ ಸರ್ವಿಕ್ ಮೆಜರ್ ಅಂದರೆ ಟಾಪ್ ಟು ಬಾಟಮ್ 4.0 ಸೆಂಟಿಮೀಟರ್ ಆಗಿದೆ. ಈಗ ನನಗೆ ಫಸ್ಟ್ ಮಂತಲ್ಲಿ 1 ಪಾಯಿಂಟ್ ಸಮಥಿಂಗ್ ಇತ್ತು, ಇವಾಗ 4 ಸೆಂಟಿಮೀಟರ್ ಆಗಿದೆ. ದೆನ್ ಅಂಬರಿಕಲ್ ಕಾರ್ಡ್ 3 ವಿಷಲ್ಸ್ ಕಾರ್ಡ್ ವಿತ್ ನಾರ್ಮಲ್ ಇನ್ಸರ್ಷನ್. ಸೊ ಅಂಬರಿಕಲ್ ಕಾರ್ಡು ಕೂಡ ನಾರ್ಮಲ್ ಆಗೇ ಇದೆ. ಆ್ಯಂಡ್ ಲಿಕ್ವರ್ ಅಡಿಕ್ವಾಟ್ ಅಂತ ಹೇಳಿದ್ರೆ ಜೆನೆಟಿಕ್ ಫ್ಲೂಯಿಡ್ ಅಂತ. ಸೊ ಅದು ಮೀನ್ಸ್ ಮಗುಗೆ ಎಷ್ಟು ಬೇಕು ಅಷ್ಟು ಇದೆ ಅಂತ ಹೇಳಿ. ಆ್ಯಂಡ್ ಯೂಟ್ರಸ್ ಆ್ಯಂಡ್ ಆಡ್ನೆಕ್ಸ ಇದು ಕೂಡ ನನಗೆ ನಾರ್ಮಲ್ ಆಗಿ ಇದೆ. ದೆನ್ ಇಲ್ಲಿದೆ ನೋಡಿ ಮಗುದು ಕೆಲವೊಂದು ಇಂಪಾರ್ಟೆಂಟ್. ಇದು ಕೆಲವ್ರಿಗೆ ಕನ್ಫ್ಯೂಸ್ ಇರುತ್ತೆ ಇದೆಲ್ಲ ಏನಪ್ಪ ಅಂತ ಹೇಳಿ. ಸೊ ಇಲ್ಲಿ ಮಗುದು ಒಂದೊಂದು ಬಾಡಿ ಪಾರ್ಟ್ ಎಷ್ಟೆಷ್ಟು ಉದ್ದ ಇದೆ ಅಥವಾ ಈ ವೀಕ್ಸ್ ಅಥವಾ ಇಷ್ಟು ಡೇಸ್ಗೆ ಇಷ್ಟು ಉದ್ದ ಇದೆ ಅಂತ ಗೊತ್ತಾಗೋದು. ಸೊ ಇದು ಬಂದು BPD ಅಂತ ಹೇಳಿದರೆ ಬೈಪರಿಷಿಯಲ್ ಡಯಾಮೀಟರ್ ಅಂತ ಹೇಳಿ. ಸೊ ದೆನ್ HC ಅಂತ ಹೇಳಿದರೆ ಹೆಡ್ ಸರ್ಕಂಫರೆನ್ಸ್. ದೆನ್ AC ಅಂತ ಹೇಳಿದರೆ ಅಬ್ಡಾಮಿನಲ್ ಸರ್ಕಂಫರೆನ್ಸ್. ದೆನ್ FL ಅಂತ ಹೇಳಿದರೆ ಫೆಮ್ಯೂರ್ ಲೆಂತ್. ಸೊ ಈಗ ನನಗೆ BPD ಬಂದು 5.1 ಸೆಂಟಿಮೀಟರ್ ಇದೆ 21 ವೀಕ್ಸ್ಗೆ. ದೆನ್ ಹೆಡ್ ಸರ್ಕಂಫರೆನ್ಸ್ ಬಂದು 18.6 ಸೆಂಟಿಮೀಟರ್ ಇದೆ 21 ವೀಕ್ಸ್ಗೆ. ದೆನ್ AC ಅಬ್ಡಾಮಿನಲ್ ಸರ್ಕಂಫರೆನ್ಸ್ ಬಂದು 15.6 ಇದೆ 20 ವೀಕ್ಸ್ಗೆ ಅವರು ಕೊಟ್ಟಿದ್ದಾರೆ. ಇಲ್ಲಿ ಡೇಸ್ ನೋಡ್ಬೋದು 3 ಡೇಸ್ ಅಂತ ಇದೆ. ದೆನ್ FL ಫೆಮ್ಯೂರ್ ಲೆಂತ್ ಬಂದು 3.6 21 ವೀಕ್ಸ್ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸ್ಕ್ಯಾನ್ ಇರುತ್ತಲ್ವ, ಸ್ಕ್ಯಾನ್ ಹತ್ರ ಬರ್ದಿರ್ತಾರೆ BPD HC AC FL ಅಂತ. ಸೊ ಅಲ್ಲಿ ನೋಡೋಣ ಬನ್ನಿ. ದೆನ್ ಇಲ್ಲಿ ನನಗೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದು 27/20/21 ಇತ್ತು. ದೆನ್ ಇಲ್ಲಿ ಫೆಟಲ್ ವೆಯ್ಟ್ ಬಂದು 5 ಮಂತಿಗೆ 403 ಗ್ರಾಮ್ ಅಪ್ರಾಕ್ಸಿಮೇಟ್ಲಿ 403 ಗ್ರಾಮ್ಸ್ ಅನ್ನಷ್ಟು ಇತ್ತು. ದೆನ್ ಇಲ್ಲಿ ಒಂದಷ್ಟು ಹೆಡ್ಗೆ ಸಂಬಂಧಪಟ್ಟಿರೋದೆಲ್ಲ ಕೊಟ್ಟಿದ್ದಾರೆ. ದೆನ್ ಇಲ್ಲಿ ನೋಡೋಣ ಬನ್ನಿ. ದಿ ಡೈಮೆನ್ಷನ್ ಆಫ್ ಲ್ಯಾಟರಲ್ ವರ್ಟಿಕಲ್ ಅಟ್ ದಿ ಲೆವೆಲ್ ಆಫ್ ಅಟೀರಿಯಾ ಇಸ್ ನಾರ್ಮಲ್ ಅಂತ ಇದೆ. ಅದು 0.4 ಸೆಂಟಿಮೀಟರ್ ಅಂತ ಇದೆ. ಬೈಲ್ಯಾಟರಲ್ ಕೋರಡ್ ಪ್ಲೇಸಸ್ ಆರ್ ನಾರ್ಮಲ್ ಅಂತ ಇದೆ. ಇದಿಷ್ಟು ಬಂದು ಹೆಡ್ಗೆ ಸಂಬಂಧಪಟ್ಟಿದ್ದು. ದೆನ್ ಇಲ್ಲಿ ಬಂದರೆ ಫೇಸು ಬೋತ್ ಆರ್ಬಿಟ್ಸ್ ಆರ್ ಆಫ್ ನಾರ್ಮಲ್ ಡೈಮೆನ್ಷನ್ ಆ್ಯಂಡ್ ಇಂಟರ್ ಆರ್ಬಿಟಲ್ ಡಿಸ್ಟೆನ್ಸ್ ಇಸ್ ನಾರ್ಮಲ್ ಅಂತ ಇದೆ. ಫೇಸು ಇಲ್ಲಿ ನಾರ್ಮಲ್ ಅಂತ ಇದೆ. ಸೊ ಪ್ರೊಫೈಲ್ ವ್ಯೂ ಆಫ್ ಫೇಸ್ ಇಸ್ ನಾರ್ಮಲ್. ಇಲ್ಲೂ ಕೂಡ ಪ್ರೊಫೈಲ್ ವ್ಯೂ ನಾರ್ಮಲ್ ಅಂತ ಇದೆ. ನೋ ಕ್ಲೆಫ್ಟ್ ಲಿಪ್ ಆರ್ ಪ್ಯಾಲೆಟ್ ಅಂತಲೂ ಕೂಡ ಇದೆ. ಸೊ ಇದು ನೆಕ್ ಬಂದು ನಾರ್ಮಲ್ ಅಂತ ಇದೆ. ದೆನ್ ಇಲ್ಲಿ ಹಾರ್ಟು 4 ಚೇಂಬರ್ ವ್ಯೂ ಆಫ್ ದಿ ಹಾರ್ಟ್ ಆ್ಯಂಡ್ ಔಟ್ಫ್ಲೋ ಟ್ರ್ಯಾಕ್ಸ್ ಆರ್ ನಾರ್ಮಲ್. ಅಂದರೆ ಇಲ್ಲಿ ಹಾರ್ಟು ಕೂಡ ನಾರ್ಮಲ್ ಆಗಿ ಇದೆ. ದೆನ್ ಕಾರ್ಡಿಯಾಕ್ ಅಪೆಕ್ಸ್ ಇಸ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್. ಆರ್ಟಿಕ್ ಆರ್ಚ್ ಆ್ಯಂಡ್ ಡ್ಯೂಕ್ಟಲ್ ಆರ್ಚ್ ಆರ್ ನಾರ್ಮಲ್ ಅಂತಲೂ ಕೂಡ ಇದೆ. ಹಾರ್ಟ್ ರೇಟ್ ಇಸ್ ನಾರ್ಮಲ್. ಇದು ಆ್ಯಕ್ಚುಲಿ ಮೇಯ್ನು ಎಲ್ಲರೂ ಕೂಡ ಇದು ಮಾಡ್ಕೊಳ್ಳೋದು. ಫೆಟಲ್ ಹಾರ್ಟ್ ರೇಟು 143 BPM ಬ್ಲಡ್ ಪ್ರೆಷರ್ ಪರ್ ಮಿನಿಟ್ಗೆ. ಸೊ ಅದಾದಮೇಲೆ ದೆನ್ ಇದು ಪ್ಲೆಸೆಂಟಾ ಪೊಸಿಷನ್. ಸೊ ಇದು ಎರಡನ್ನ ನೋಡಿಕೊಂಡು ಕೆಲವರು ಬೇಬಿ ಬಾಯ್ ಆರ್ ಗರ್ಲ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಬನ್ನಿ ಇವಾಗ ನೋಡೋಣ. ನೆಕ್ಸ್ಟ್ ಬಂದು ತೊರ್ಯಾಕ್ಸ್. ಇದೇ ತೊರ್ಯಾಕ್ಸ್ ಅಂತ ಹೇಳಿದ್ರೆ ಮಿಡಲ್ ಪಾರ್ಟ್ ಆಫ್ ದ ಬಾಡಿ ಅಂತ ಹೇಳಿದ್ರೆ ನೆಕ್ ಟು ವೆಸ್ಟ್ವರೆಗೆ ಮಿಡಲ್ ಪಾರ್ಟ್ ಇರುತ್ತಲ್ಲ ಅದು ನಾರ್ಮಲ್ ಇದೆಯಾ ಇಲ್ವಾ ಅಂತ ಹೇಳೋಂಥದ್ದು. ಸೊ ಇದು ಬಂದು ಕಾನ್ಫಿಗರೇಷನ್ ಆಫ್ ಬೋನಿ ತೊರ್ಯಾಕ್ಸ್ ಇಸ್ ನಾರ್ಮಲ್ ಅಂತಲೇ ಇದೆ. ಲಂಗ್ಸ್ ಕೂಡ ನಾರ್ಮಲ್ ಅಂತಲೇ ಇದೆ. ದೆನ್ ಇಲ್ಲಿ ಅಬ್ಡೋಮೆನ್ ಸ್ಟೊಮಕ್ ಬಬಲ್ ಇಸ್ ಸೀನ್ ಆ್ಯಂಡ್ ಈಸ್ ಬಿಲೋ ದಿ ಲೆವೆಲ್ ಆಫ್ ಡಯಾಗ್ರಾಫ್. ದೆನ್ ಬೋತ್ ಕಿಡ್ನೀಸ್ ಆ್ಯಂಡ್ ರೆನಲ್ ಪೆಲ್ವಿಸ್ ಆರ್ ನಾರ್ಮಲ್. ಕಿಡ್ನಿನೂ ಕೂಡ ನಾರ್ಮಲ್ ಇದೆ. ಆ್ಯಂಡ್ ಬ್ಲ್ಯಾಡರ್ ವಿತ್ 2 ಸುಪ್ರವೆಸಿಕಲ್ ಅಂಬಲಿಕಲ್ ಆರ್ಟೀಸ್ ಆರ್ ಸೀನ್ ಅಂತ ಇದೆ. ಆ್ಯಂಡ್ ಎಕೋಜೆನಿಸಿಟಿ ಆಫ್ ಬೋವೆಲಿಸ್ ಕೂಡ ನಾರ್ಮಲ್ ಅಂತಲೇ ಇದೆ. ನೋ ಆಬ್ವಿಯಸ್ ಮಾಸ್ ಆರ್ ಕ್ಲಾರಿಫಿಕೇಷನ್ ಆರ್ ಡಿಲೇಟೇಷನ್ ಅಂತ ಕೂಡ ಇದೆ. ನೆಕ್ಸ್ಟ್ ಬಂದು ಎಕ್ಸ್ಟ್ರಿಮಿಟೀಸ್. ಸೊ ಇಲ್ಲಿ ಬಂದು ಆಲ್ 4 limbs ಆರ್ ಸೀನ್. ಎಕೋಜೆನಿಸಿಟಿ ಆ್ಯಂಡ್ ಶೇಪ್ ಆಫ್ ಬೋನ್ ಆರ್ ನಾರ್ಮಲ್ ಅಂತಲೇ ಇದೆ. ನಾರ್ಮಲ್ ಮೂಮೆಂಟ್ ಆಫ್ ದಿ ಎಕ್ಸ್ಟ್ರಿಮಿಟೀಸ್ ಅಬ್ಸರ್ವ್ಡ್. ಹ್ಯಾಂಡ್ಸ್ ಆ್ಯಂಡ್ ಫೀಸ್ ಆರ್ ನಾರ್ಮಲ್ ಅಂದರೆ ತುದಿಗಳು. ಸೊ ಇದು ಬೋನ್ ಇರ್ಬೋದು ಅಥವಾ ಹ್ಯಾಂಡು ಲೆಗ್ಗು ಅದರದ್ದೆಲ್ಲ ಕೂಡ ನಾರ್ಮಲ್ ಅಂತಲೇ ಇದೆ. ದೆನ್ ಸ್ಪೈನ್ ಬಂದು ಕೂಡ ನಾರ್ಮಲ್ ಇದೆ. ದೆನ್ ಡೂಪ್ಲರ್ ಪ್ಯಾರಾಮೀಟರ್ಸ್ ಅಂದರೆ ಅಂಬಲಿಕಲ್ ಆರ್ಚರಿ ಆ್ಯಂಡ್ ಬೋತ್ ಯೂಟ್ರೈನ್ ಆರ್ಟೀಸಿಸ್
ಶೋ ನಾರ್ಮಲ್ ಡೋಪ್ಲರ್ ಪ್ಯಾರಾಮೀಟರ್ಸ್, ನೋ ಅಬ್ಸರ್ವಿಸ್ ಇನಿಷಿಯಲ್ ಅನಾಮಲೀಸ್ ಅಂತ ಇದೆ. ದೆನ್ ಲಾಸ್ಟ್ಲಿ ಇದು ಇಂಪ್ರೆಷನ್ ಏನಿದೆ, ಸಿಂಗಲ್ ಲೈವ್ intrauterine fetus corresponding to 21 weeks 3 days of gestation, ನೋ ಮೇಜರ್ ಕಾಂಜಿನಿಟಲ್ ಅನಾಮಲೀಸ್ ಅಂತ ಇದೆ. ಸೊ ಇದು ಬಂದು ನಂದು ಟೋಟಲ್ಲು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಆಗಿರುತ್ತೆ. ಸೊ ಬನ್ನಿ ಇವಾಗ ಸ್ಕ್ಯಾನ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ಕೆಲವರೆಲ್ಲ ಅನ್ಕೋತಾರೆ ಇದೇನು ಒಂದು ಸ್ಕ್ಯಾನಲ್ಲಿ ಇಷ್ಟು ಚಿಕ್ಕ ರಿಪೋರ್ಟ್ ಇದೆ, ಒಂದು ಸ್ಕ್ಯಾನಲ್ಲಿ ದೊಡ್ಡ ರಿಪೋರ್ಟ್ ಇದೆ. ಈಗಂತೂ ಕಲರ್ ಸ್ಕ್ಯಾನಿಂಗ್ ಕೂಡ ಬಂದಿದೆ. ಈಗ ನಮಗೆ ಇದರಲ್ಲೆಲ್ಲ ಬೇಬಿ ಫೇಸ್ ಇರ್ಬೋದು, ಪ್ರತಿಯೊಂದನ್ನು ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಎಲ್ಲ ಕಡೆಯೂ ಇದೇ ರೀತಿ ಇರಬೇಕು ಅಂತ ಏನಿಲ್ಲ, ಕೆಲವೊಂದೊಂದು ಕಡೆ ಬೇರೆ ರೀತಿ ಮಾಡಿರ್ತಾರೆ. ಈಗ ನಾನು ಥರ್ಡ್ ಸ್ಕ್ಯಾನ್ ರಿಪೋರ್ಟ್ ತೋರಿಸಿದಾಗ ನಿಮಗೆ ಅಲ್ಲಿ ತುಂಬ ದೊಡ್ಡದಾಗಿ ಕೊಟ್ಟಿರೋ ನಮ್ಗೆ ಅಟ್ಲೀಸ್ಟ್ ಕಾಣಿಸ್ತಿತ್ತು. ಇದು ನಮಗೆ ಬಂದು ತುಂಬ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು, ಈಗ ನಾನು ಹೇಳ್ದೆ ಅಲ್ವಾ, ಇಲ್ಲಿ ನೋಡ್ತಾ ಇರ್ಬೋದು ನೀವು BPD ಲೆಂತ್ ಇರ್ಬೋದು, HC, FL, AC ಅದೆಲ್ಲ ಎಷ್ಟೆಷ್ಟು ಲೆಂತ್ ಇದೆ ಅನ್ನೋದೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಅನಲೈಸ್ ಮಾಡೋಕ್ಕೋಸ್ಕರ ನಮಗೆ ಅಲ್ಲಿ ಫುಲ್ಲು ಟೇಬಲ್ ಕೊಟ್ಟಿರ್ತಾರೆ. ಸೊ ನೋಡ್ತಾ ಇರ್ಬೋದು. ಈಗ ನಿಮಗೂ ಕೂಡ ಒಂದು ಕ್ಲಾರಿಫಿಕೇಷನ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಬೇಬಿ ಬಾಯ್ದು ಅನಾಮಲಿ ಸ್ಕ್ಯಾನ್ ರಿಪೋರ್ಟ್ ಯಾವ ರೀತಿ ಇರುತ್ತೆ ಆ್ಯಂಡ್ ಯಾವ ರೀತಿ ಇದ್ದರೆ ನಾವು ಏನು ಅಂತ ತಿಳ್ಕೊಬೇಕು ಆ್ಯಂಡ್ ಇದೆಲ್ಲ ಏನೇನು ಅನ್ನೋದೆಲ್ಲ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟು 7 to 8 ಸ್ಕ್ಯಾನಿಂಗ್ ರಿಪೋರ್ಟು ನನ್ನ ಬಳಿ ಇಲ್ಲ, ಬಿಕಾಸ್ ಅದ್ರದ್ದು ಒಂದು ಸ್ಟೋರಿನೇ ಇದೆ. ನಾನು ಆ ಸ್ಟೋರಿನ ನಿಮಗೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಇಷ್ಟೇ, ನನಗೆ 5 ಮಂತ್ಸ್ ಸ್ಕ್ಯಾನ್ ರಿಪೋರ್ಟ್ ಅಷ್ಟೇ ನನ್ನ ಹತ್ರ ಇರೋದು ಬೇಬಿ ಬಾಯ್ದು. ಸೊ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀರಾ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಯೂಸ್ ಆಗಿದೆ ಪ್ಲೀಸ್ ಯೂಸ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.